ಮಾದೇಶ್ವರ ಹಳೆ ಗ್ರಾಮದ ರಸ್ತೆಯಲ್ಲಿ ಬಂದರೆ ನಮಗೆ ಇಲ್ಲೊಂದು ದೊಡ್ಡದಾದ ಒಂದು ನಂದಿ ವಿಗ್ರಹ ಕಾಣ್ಬೋದು. ನೀವು ಇಲ್ಲಿ ಗಮನಿಸಿದ ಹಾಗೆ ಸುಮಾರು ಒಂದು 5 ರಿಂದ 6 ಅಡಿ ಇರುತ್ತೆ. ತುಂಬ ವಿಶಾಲವಾಗಿ ತುಂಬ ದೊಡ್ಡದಾದ ಒಂದು ನಂದಿ ವಿಗ್ರಹ, ತುಂಬ ಪುರಾತನವಾದ ಕಾಲದ್ದು. ಅದರ ಪಕ್ಕದಲ್ಲೇ ನೋಡಬಹುದಾದ ಹುಲುಕುಡಿ ಬೆಟ್ಟ. ಇದು ವೀರಭದ್ರ ಸ್ವಾಮಿ ನೆಲೆಸಿರುವ ಹುಲುಕುಡಿ ಬೆಟ್ಟ. ಹುಲುಕುಡಿ ಬೆಟ್ಟದ ತಪ್ಪಲಲ್ಲಿ ನಮಗೆ 1000 ವರ್ಷಗಳ ಇತಿಹಾಸವುಳ್ಳ ಮುಕ್ಕಣ್ಣೇಶ್ವರ ದೇವಸ್ಥಾನ ಇದೆ. ಒಂದು 10 ಅಡಿ ಒಳಗಡೆ ಬಂದರೆ ನಾವು ರೋಡಿಂದ ಒಂದು ಚಿಕ್ಕದಾದ ಒಂದು ಗುಹೆ ಒಳಗಡೆ ಮುಕ್ಕಣ್ಣೇಶ್ವರ ದೇವಸ್ಥಾನ ಚೋಳರ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಮತ್ತು ಭಾನುವಾರ ಆಗಿರೋದ್ರಿಂದ ಯಾರೋ ದೇವಸ್ಥಾನದಲ್ಲಿ ಇಲ್ಲ, ಮುಕ್ಕಣ್ಣೇಶ್ವರ ಮಾತ್ರ ಹಾಗೂ ನಾನು. ನೋಡಿ, ಅದರ ಮೇಲ್ಗಡೆ ಬಂಡೆ ಇದೆ. ಬಂಡೆ ಕೆಳಗಡೆ ಒಂದು ಗುಹೆ ಆಕಾರದೊಳಗಡೆ ಮುಕ್ಕಣ್ಣೇಶ್ವರನ ಸ್ಥಾಪನೆ ಮಾಡಿದ್ದಾರೆ. ಮುಕ್ಕಣ್ಣೇಶ್ವರನ ದೇವಸ್ಥಾನದ ಬಲಭಾಗದಲ್ಲಿ ಒಂದು ದೊಡ್ಡ ಗಾತ್ರದ ಬಂಡೆ ಮೇಲೆ ಹೊಯ್ಸಳರ ಕಾಲದ ಒಂದು ತಮಿಳು ಶಾಸನ ಇದೆ. ಮೋಸ್ಟ್ಲಿ ನಾನು ಝೂಮ್ ಹಾಕೋಕ್ಕಾಗ್ತಾಯಿಲ್ಲ, ಅಲ್ಲಿ ಗಿಡಗಳೆಲ್ಲ ಜಾಸ್ತಿ ಬೆಳೆದ್ಬಿಟ್ಟಿದೆ, ಅದರಿಂದ ಹತ್ರ ಕೂಡ ಹೋಗೋಕ್ಕಾಗ್ತಾಯಿಲ್ಲ. ಈ ಶಾಸನ ಏನು ಹೇಳುತ್ತಂದರೆ, ಹುಲುಕುಡಿ ಬಂದು ಮಣ್ಣೆ ನಾಡಿಗೆ ಸೇರಿತ್ತು ಅಂತ ಈ ತಮಿಳು ಶಾಸನದಲ್ಲಿ ಬರೆದಿದೆಯಂತೆ. ಹಾಗೂ ತಮಿಳಿನಲ್ಲಿ ಹುಲುಕುಡಿಗೆ ಪುರ್ಕುಡಿ ಅಂತ ಕರೀತಾ ಇದ್ರಂತೆ. ಹಾಗೂ ಮುಕ್ಕಣ್ಣೇಶ್ವರನ ತಮಿಳಿನಲ್ಲಿ ಮುಡೀಶ್ವರಂ ಪುಡಿಯಾರ್ ಎಂದು ಹೇಳ್ತಾ ಇದ್ರಂತೆ. ಸುಕ್ಷೇತ್ರ ಹುಲುಕುಡಿಗೆ ಸ್ವಾಗತ. ಬನ್ನಿ, ಇವತ್ತು ಹುಲುಕುಡಿ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಬಂದಿದ್ದೀನಿ. ಹುಲುಕುಡಿ ಬೆಟ್ಟಕ್ಕೆ ಬರೋರು ಬೆಂಗಳೂರಿಂದ ದೊಡ್ಡಬಳ್ಳಾಪುರಕ್ಕೆ ಬನ್ನಿ. ದೊಡ್ಡಬಳ್ಳಾಪುರದಿಂದ ಸ್ವಲ್ಪ ಮುಂದೆ ಬಂದ ಒಂದು ಪ್ಲಸ್ ಥರ ಒಂದು ಸಿಂಬಲ್ ಆಗಿ ಒಂದು ರೋಡ್ ಸಿಗುತ್ತೆ. ಅಲ್ಲಿ ನಮಗೆ ದಾಬಾಸ್ಪೇಟೆ ಕಡೆ ಎಡಗಡೆ ತಗೊಳ್ಳಿ. ಎಡಗಡೆ ತಗೊಂಡು ಸ್ವಲ್ಪ ಒಂದು 5-6 ಕಿಲೋಮೀಟ್ರ್ ಮುಂದೆ ಹೋದರೆ ಒಂದು ತುಮಕೂರು ಹೈವೇ ಸಿಗುತ್ತೆ, ಹೊಸದಾಗಿ ಮಾಡಿರೋದು. ಆ ರಸ್ತೆಯಲ್ಲಿ ಎಡಗಡೆ ತಗೊಳ್ಬೇಡಿ, ಅದೇ ರಸ್ತೆಯಲ್ಲಿ ಹಾಗೇ ಮುಂದೆ ಬನ್ನಿ. ಆ ಒಂದು ಹೈವೇ ಮಗ್ಲಲ್ಲೇ ರೈಟ್ ಸೈಡ್ ಬನ್ನಿ. ಅಲ್ಲಿ ಒಂದು ಸ್ವಲ್ಪ ಒಂದು 500 ಮೀಟ್ರ್ ಸ್ವಲ್ಪ ಮುಂದೆ ಬಂದಾಗ ನಮಗೊಂದು ರೈಟ್ ತಗೋಬೇಕಾಗತ್ತೆ. ಅಲ್ಲಿ ತಗೊಳ್ಳಿ. ಅಲ್ಲಿಂದ ಬಂದು ನಮಗೆ ಹಣಬೆ ಅಂತ ಒಂದು ಹಳ್ಳಿ ಸಿಗುತ್ತೆ. ಹಣಬೆ ಅನ್ನೋ ಹಳ್ಳಿಯಿಂದ ಬಲಗಡೆ ತೊಗೊಂಡ್ರೆ ಸೀದಾ ನಾವು ಈ ಕ್ಷೇತ್ರಕ್ಕೆ ಬರ್ತೀವಿ. ನೋಡಿ, ಆ ತುದಿಯಲ್ಲಿ ತುಂಬ ಜನ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ವಿಡಿಯೋನಲ್ಲಿ ಕಾಣ್ತಾರಲ್ಲ, ನಾವು ಇವಾಗ ಅದೇ ದಾರಿಯಲ್ಲಿ ಹೋಗಬೇಕು. ಬನ್ನಿ ಹೋಗೋಣ. ಅರ್ಧ ಭಾಗ ಬೆಟ್ಟ ಹತ್ತಿದ ಮೇಲೆ ನಮಗೆ ಶಿವಲಿಂಗ ಹಾಗೂ ನಂದಿಯ ಒಂದು ಕಲ್ಲಿನ ಮೇಲೆ ಕೆತ್ತಿರುವ ಒಂದು ವಿಗ್ರಹ ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆರ್ಟಿಸ್ಟ್ಗೆ ಹೃದಯಪೂರ್ವಕ ನಮಸ್ಕಾರಗಳು. ಎದುರುಗಡೆ ಬೆಟ್ಟದಲ್ಲಿ ನೋಡಿ, ಫುಲ್ ಜೇನಿನ ಗೂಡುಗಳು. ತುಂಬ ಜೇನುಗೂಡುಗಳುಂಟು ಈ ಬೆಟ್ಟದ ಮೇಲೆ. ಬೇರೆ ಬ್ಲಾಗರ್ಸ್ನ ವಿಡಿಯೋ ನೋಡಿದ್ದೆ ನಾನು, ಅವಾಗ ತುಂಬ ಜಾಸ್ತಿ ಇತ್ತು. ಭಯ ಆಗ್ತಾಯಿತ್ತು ಇಲ್ಲಿ ಬರೋದಕ್ಕೆ. ಇವಾಗ ಅಷ್ಟಿಲ್ಲ, ಇವಾಗೊಂದು 3-4 ಮಾತ್ರ ಇದೆ. ಇನ್ನು ಯಾವುದ್ರಲ್ಲೂ ಜೇನು ಹುಳಗಳಿದ್ದಂಗಿಲ್ಲ. ಈ ಜಾಗ ಹತ್ತೋದು ಸ್ವಲ್ಪ ಕಷ್ಟ ಅಲ್ಲ, ಹುಷಾರಾಗಬೇಕು. ಪುಟ್ಟ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಬೆಟ್ಟ ಹತ್ತಾ ಇದ್ದಾರೆ. ಉತ್ತರಿ ದುರ್ಗ ಹಾಗೂ ಕಪಾಳ ದುರ್ಗದಲ್ಲೂ ಸಹ ಇದೇ ರೀತಿ ಬಂಡೆಗಳನ್ನ ಮಿಷಿನ್ ಮೂಲಕ
ಕೊರೆದು ಮೆಟ್ಟಲು ಮಾಡಿದ್ದಾರೆ. ಹಾಗೂ ಇಟ್ಕೊಂಡು ನಡೆಯೋದಕ್ಕೆ ಬ್ಯಾರಿಕೇಡ್ಸ್ ಕೂಡ ಇದೆ. ಈಸಿಯಾಗಿ ಹತ್ಬೋದು, ಅಷ್ಟೊಂದೇನು ಸುಸ್ತಾಗಲ್ಲ. ಇಲ್ಲಿ ಸ್ವಲ್ಪ ಮೇಲ್ಗಡೆ ಒಂದು ಕಲ್ಯಾಣಿ ಇದೆ. ಕಲ್ಯಾಣಿಲಿ ಸ್ನಾನ ಮಾಡಿಕೊಂಡು ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಾಡ್ಕೊಳ್ಬೋದು. ಒಳ್ಳೆಯ ಅನುಕೂಲ ಮಾಡಿದ್ದಾರೆ. ಬನ್ನಿ ಬೆಟ್ಟದ ಸುತ್ತ ಊಟ ಹಾಯಿಸೋಣ. ಹೊಂಡಗಳಿದೆ ಬೆಟ್ಟದ ಮೇಲೆ. ಈ ಕಡೆ ಕೂಡ ಹೋಗೋದಕ್ಕೆ ಏನೋ ಬ್ಯಾರಿಕೇಡ್ಸ್ ಹಾಕಿದ್ದಾರೆ, ಅಲ್ಲೂ ಕೂಡ ಹೋಗೋಣ. ಸೊ ಈ ಮೆಟ್ಟಿಲ ಮೇಲೆ ಹೋದರೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು ಅನ್ಸುತ್ತೆ. ಬನ್ನಿ ಎಡಗಡೆ ನೋಡ್ಕೊಂಡು ಆಮೇಲೆ ಹೋಗೋಣ. ಅದು ಬೆಟ್ಟದ ಮೇಲೆ ತುಂಬ ಗಾಳಿ, ನಿಂತ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ ಗಾಳಿ. ಮೆಟ್ಟಲ್ ಮಾಡ್ತಾರೆ ಅನಿಸುತ್ತೆ ಈ ಜಾಗದಲ್ಲಿ, ಇನ್ನೂ ಮಾಡಿಲ್ಲ, ಕಂಪ್ಲೀಟ್ ಆಗಿಲ್ಲ. ತುಂಬ ಚೆನ್ನಾಗಿದೆ ವಾತಾವರಣ ಬೆಟ್ಟದ ಮೇಲೆ. ನೋಡಿ ಎದುರುಗಡೆ ಒಂದು ರೂಮಿನ ಆಕಾರದಲ್ಲಿ ಬಂಡೆಯಿಂದ ಮಾಡಿರೋ ಒಂದು ಕಟ್ಟಡ ಕಾಣ್ತಾ ಇದೆ. ಅಲ್ಲಿಗೆ ಹೋಗೋಣ. ಆ ಥರ ಕಟ್ಟಡಗಳಲ್ಲೇ ತುಂಬ ಪುರಾತನ ಜನರೆಲ್ಲ ಮೋಸ್ಟ್ಲಿ ಅವರು ಊಟಕ್ಕೆ ಬೇಕಾದ ಸಾಮಗ್ರಿಗಳನ್ನ ಅಥವಾ ಮದ್ದು ಗುಂಡುಗಳನ್ನ ಶೇಖರಣೆ ಮಾಡ್ತಾಯಿದ್ರು ಅನಿಸುತ್ತೆ. ಸೊ ನೋಡೋಣ, ಇಲ್ಲೆಲ್ಲೂ ದಾರಿ ಕಾಣ್ತಾ ಇಲ್ಲ, ಹೀಗಿದೆ ಮೋಸ್ಟ್ಲಿ. ಎಲ್ಲಿದೆ ದಾರಿ ಹೋಗ್ಬೋದು. ಹೋಗೋಣ. ಹೌದು, ಇದೆ ದಾರಿ. ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಕಟ್ಟಡ ಇದು, ನೆನ್ನೆ ಮೊನ್ನೆದಂತೂ ಅಲ್ಲ. ಚೋಳರ ಕಾಲದ್ದು ಅಂದರೆ ಜಸ್ಟ್ ಊಹೆ ಮಾಡ್ಕೊಳ್ಳಿ ಎಷ್ಟು ಇತಿಹಾಸ ಇರುತ್ತೆ ಅಂತ. ಹೌದು, ಇಲ್ಲಿಂದ ಹತ್ತಬಹುದು. ಓಕೆ, ಇಲ್ಲಿ ಎಳ್ದು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಪ್ರಯತ್ನ ಮಾಡೋಣ. ಸ್ವಲ್ಪ ಹುಷಾರು.
ಸಾವಿರ ವರ್ಷಗಳ ಹಿಂದಿನ ಕಥೆಯುಳ್ಳ ಒಂದು ಕಲ್ಲಿನ ಕಟ್ಟಡ. ಇದರಲ್ಲಿ ಮೋಸ್ಟ್ಲಿ ಅವರು ಊಟದ ಸಾಮಗ್ರಿಗಳು ಅಥವಾ ಯುದ್ಧದ ಸಾಮಗ್ರಿಗಳನ್ನ ಶೇಖರಣೆ ಮಾಡ್ತಾಯಿದ್ರೆ ಗೊತ್ತಿಲ್ಲ. ಆದರೂ ಅಷ್ಟು ವರ್ಷದಿಂದ ಇನ್ನೂ ಉಳ್ಕೊಂಡು ಬಂದಿದೆ. ಇವತ್ತಿನ ದಿನಕ್ಕೆ 20 ವರ್ಷ ಕಟ್ಟಿದ ಬಿಲ್ಡಿಂಗೇ ಉಳಿಯಲ್ಲ. ಬೆಟ್ಟದ ಮೇಲಿರುವ ಕೋಟೆಗಳನ್ನೆಲ್ಲ ಒಂದ್ಸಾರಿ ವೀಕ್ಷಣೆ ಮಾಡ್ಕೊಂಡು ಬರೋಣ. ಆಮೇಲೆ ವೀರಭದ್ರ ಸ್ವಾಮಿಯ ದರ್ಶನ ಮಾಡಿಕೊಂಡು ಬೆಟ್ಟ ಇಳ್ಕೊಂಡು ಹೋಗ್ತಾರೆ. ಇಲ್ಲೂ ಕೂಡ ಏನೋ ಮಂಟಪದ ರೀತಿ ಇದೆ. ಎಲ್ಲ ಗಿಡಗಳು ಬೆಳ್ಕೊಂಡಿರೋದ್ರಿಂದ ಹತ್ರಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ನೋಡಿ, ಕೋಟೆಯ ಗೋಡೆಗಳು ಕಾಣ್ತಾ ಇದೆ. ಕೋಟೆಯ ತುದಿಯ ಗೋಡೆಗಳ ಮೇಲೆ ನಿಂತಿದ್ದೀನಿ ನಾನು. ಇಲ್ಲಿ ನೋಡಿ, ಇದು ಕೂಡ ಆಗಿನ ಕಾಲದ ವಾಚ್ ಟವರ್ ಇರಬೇಕು. ಅಲ್ಲೂ ಕೂಡ ನಾನು ವಾಚ್ ಟವರ್ ಮೇಲೆ ನಿಂತ್ಕೊಂಡಿದ್ದು. ಏನೋ ಈ ಬೆಟ್ಟ ನನಗೆ ತುಂಬ ಅಡ್ವೆಂಚರಸ್ ಆಗಿ ಕಾಣ್ತಾ ಇದೆ. ವರ್ಷಗಳ ಹಿಂದೆ ಚೋಳರ ಕಾಲದಲ್ಲಿ ಕಟ್ಟಿರುವ ಒಂದು ವಾಚ್ ಟವರ್ ಹಾಗೂ ಕೋಟೆಯ ಉಳಿದ ಅವಶೇಷಗಳು. ಸುತ್ತಮುತ್ತ ಇರೋದೆಲ್ಲ ಕೋಟೆ ಒಳಗಿನ ಭಾಗ ಹಾಗೂ ನಾನು ನಿಂತ್ಕೊಂಡಿರೋದು ಒಂದು ಕೋಟೆಯ ತುದಿಯ ಭಾಗ. ಬ್ಯೂಟಿಫುಲ್ ಆಗಿದೆ, ಒಳ್ಳೆ ಅಡ್ವೆಂಚರಸ್ ಜಾಗ ಹುಲಗುಡಿ ಬೆಟ್ಟ. ಇಲ್ಲೇನೋ ಕಾಲ್ದಾರಿ ಇದ್ದಂಗಿದೆ, ಈ ಕಡೆ ನಾವು ಹೋಗೋಣ. ಇದೆಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಗೊತ್ತಿಲ್ಲ, ನಮ್ಮ ಪ್ರಯತ್ನ ಮಾಡಬೇಕು. ಓಕೆ, ಇಲ್ಲಿ ಸ್ವಲ್ಪ ವಿಶಾಲವಾದ ಜಾಗ ಇದೆ. ಓಕೆ, ಹಚ್ಚ ಹಸಿರು ನಾವು ಹುಲ್ಲಿನ ಕಾವಲಿಗೆ ಬಂದಿದ್ದೀವಿ. ಎಲ್ಲ ಸಸಿ ನೆಟ್ಟಿದ್ದಾರೆ ಅನ್ಸುತ್ತೆ.
ಬ್ಯೂಟಿಫುಲ್ ಜಾಗ ಇದು. ತಂಗಾಳಿ ಬೀಸ್ತಾ ಇದೆ. ಈ ಬೆಟ್ಟದ ಮೇಲೂ ಕೂಡ ಬಂಡೆಗಳ ಮೇಲೆ ಯಾರೋ ಅವರ ಅಮರ ಪ್ರೇಮ ಕವಿತೆಗಳನ್ನ ಬರೆದುಬಿಟ್ಟಿದ್ದಾರೆ. ಬನ್ನಿ ಈ ಅಮರ ಪ್ರೇಮಿಗಳ ಹೆಸರಿನ ಮೇಲೆ ನಡ್ಕೊಂಡು ಹೋಗ್ಬಿಡೋಣ. ಒಳ್ಳೆ ಅನುಭವ ಸಿಗುತ್ತೆ. ಆ ತುದಿಯ ಬಂಡೆ ಮೇಲೆ ಒಂದು ಕಂಬ ಕಾಣ್ತಾ ಇದೆ. ಆ ಕಂಬದ ಮೇಲೆ ಹೋಗೋಕ್ಕೂ ಕೂಡ ದಾರಿ ಮಾಡಿದ್ದಾರೆ. ಒಂದು ಏಣಿ ಕಾಣ್ತಾ ಇದೆ ನನಗೆ. ಬನ್ನಿ ಆ ಕಡೆಗೆ ಹೋಗೋಣ. ಸದ್ಯಕ್ಕೆ ಯಾರಿಲ್ಲ ಇಲ್ಲಿ. ನಮ್ಮ ಪ್ರಯತ್ನ ನಾವು ಮಾಡೋಣ, ಚೆನ್ನಾಗಿರುತ್ತೆ. ಒಳ್ಳೆ ಹುಲ್ಲುಗಾವಲು. ಅಬ್ಬಾ, ಬರೋರು ತುಂಬ ಹುಷಾರಾಗಿ ಬರಬೇಕು. ಮಂಡಿ ಉದ್ದ ಹುಲ್ಲುಗಳು ಬೆಳೆದಿದೆ. ಇಲ್ಲಿ ನೋಡಿ, ಕಾಣ್ತಾ ಇದೆಯಾ? ಅಲ್ಲಿ ಏಣಿ ಹೆಂಗೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲಲ್ಲ. ಈ ಕಡೆ ಅಂತೂ ದಾರಿ ಇಲ್ಲ. ಅಷ್ಟೇ ಈ ಕಡೆ ಹತ್ಬೇಕನ್ಸುತ್ತೆ. ಇಲ್ಲೇ ತುಂಬ ಕಡಿದಾದ ಜಾಗ ಇದು. ಅಷ್ಟು ಈಸಿಯಾಗಿ ಹತ್ತಕ್ಕಾಗಲ್ಲ, ತುಂಬ ಕಷ್ಟ ಇದೆ. ಹಾಗೂ ಇಲ್ಲಿ ಸ್ವಲ್ಪ ದಾರಿ ಇದೆ, ಆ ತುದಿಗೆ ಹೋಗ್ಬೇಕು. ಹೋಗೋಕ್ಕಾಗುತ್ತಾ ಏನೋ ಗೊತ್ತಿಲ್ಲ. ಇಲ್ಲಿ ಪುಟ್ಟದಾದ ಕಿಂಡಿ ಥರ ಜಾಗ ಕಾಣ್ತಾ ಇದೆ. ಹೋಗೋದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ, ಯಾಕಂದರೆ ನಾನು ಸುಮ್ಮನೆ ಬೆಟ್ಟದ ಮೇಲೆಲ್ಲ ಇರೋದು. ಇಲ್ಲೂ ಕೂಡ ಒಂದು ಏನೋ ಕಾಲು ದಾರಿ ಇದ್ದಂಗಿದೆ. ನೋಡೋಣ ಈ ಕಡೆನೇ ಹೋಗುತ್ತಾ ಅಂತ. ಎಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದೆ ಅನ್ಸುತ್ತೆ. ಸೊ ರಾಂಗ್ ರೂಟಲ್ಲಿ ಬಂದ್ಬಿಟ್ಟಿದ್ದೀನಿ. ಮೇಲ್ಗಡೆ ಜಾಸ್ತಿ ಏನಿಲ್ಲ, ಒಂದು 100 ಹೆಜ್ಜೆ ಅಷ್ಟೇ. ನೋಡಿ, ಇದೇ ಪೀಕು, ಹುಲುಕುಡಿಯ ಪೀಕ್. ತುಂಬ ಜೋರಾಗಿ ಗಾಳಿ ಬೀಸ್ತಾ ಇದೆ. ಬೆಟ್ಟದ ಮೇಲೆ ನಾನು ಒಬ್ಬನೇ ಇದ್ದೀನಿ, ಅದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ ಪೀಕ್ ತನಕ ಹೋಗೋಣ ಅಂತ. ಹೋಗೋದಾ ಬೇಡವಾ ಅಂತ. ಇಷ್ಟು ದೂರ ಬಂದು ಪೀಕ್ ತನಕ ಹೋಗಿಲ್ಲ ಅಂದರೆ ಬೇಜಾರಾಗುತ್ತೆ. ಕೊನೆಲ್ಲ ಹತ್ತಿ ಇಳಿಬೇಕನ್ಸುತ್ತೆ. ನನ್ನ ಕೈ ಹತ್ರ ಏನು ಕಾಣ್ತಾ ಇದೆ, ಒಂದು ದೊಡ್ಡದಾದ ಬಂಡೆ ಹಾಗೂ ಒಂದು ಕಂಬ ಇದೆ ಮೇಲ್ಗಡೆ ತುದಿಯಲ್ಲಿ. ಒಂದು 10 ಅಡಿಯಷ್ಟು ಮಾತ್ರ ಕಬ್ಬಿಣದ ಮೆಟ್ಲು ಹಾಕಿದ್ದಾರೆ. ಆ ಮೆಟ್ಟಲನ್ನ ಹತ್ಬಿಟ್ಟು ಒಂದು ದಾರ ಕಟ್ಟಿದ್ದಾರೆ. ಅದೊಂದು 5 ಅಡಿಯಷ್ಟು ಇರ್ಬೋದು. ಅದು ಹತ್ತೋದಕ್ಕೆ ನನಗೆ ಧೈರ್ಯ ಸಾಕಾಗಲಿಲ್ಲ, ಯಾಕಂದರೆ ಬೆಟ್ಟದ ಮೇಲೆಲ್ಲ ನಾನು ಒಬ್ಬನೇ ಇದ್ದೀನಿ. ನೋಡೋಣ ಮುಂದೊಮ್ಮೆ ಯಾರಾದರೂ ಇದ್ದಾಗ. ಯಾಕಂದರೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸಹಾಯಕ್ಕೆ ಯಾರೂ ಬರೋಲ್ಲ ಈ ಜಾಗದಲ್ಲಿ. ನೀವೇ ನೋಡ್ತಾ ಇರ್ಬೋದು, ಜೋರಾಗಿ ಗಾಳಿ ಬೀಸ್ತಾ ಇದೆ. ನಾನು ಮಾತಾಡ್ತಾ ಇರೋದು ಕೇಳ್ತಾ ಇದೆಯೋ ಕೇಳ್ತಾ ಇಲ್ವೋ ನನಗೂ ಗೊತ್ತಿಲ್ಲ.
ಓಂ ವೀರಭದ್ರಾಯ ನಮಃ ಓಂ ವೀರಭದ್ರಾಯ ನಮಃ ಓಂ ವೀರಭದ್ರಾಯ ನಮಃ. ಪ್ರತಿ ವರ್ಷ ರಥಸಪ್ತಮಿಯ ದಿನ ಇಲ್ಲೊಂದು ಆಶ್ಚರ್ಯಕರ ಸಂಗತಿ ನಡೆಯುತ್ತೆ. ಒಂದು ಹಾವು ಬಂದು ವೀರಭದ್ರೇಶ್ವರನ ಕಾಲಿಗೆ ಸುತ್ತುವರೆದು ತನ್ನ ಭಕ್ತಿಯನ್ನು ಅರ್ಪಿಸಿ ಅಷ್ಟೇ ವೇಗವಾಗಿ ವೀರಭದ್ರೇಶ್ವರನ ಗುಡಿಯಿಂದ ಹೊರಗಡೆ ಹೋಗುತ್ತಂತೆ. ತುಂಬ ಚೆನ್ನಾಗಿರೋ ನೀರಿನ ಹೊಂಡ ಇದೆ. ತುಂಬ ಆಳ ಅಂತೂ ಇದ್ದೇ ಇರುತ್ತೆ. ತುಂಬ ತಣ್ಣಗಿದೆ ನೀರು. ತುಂಬ ಫಿಶ್ಗಳಿದೆಯಪ್ಪ ನೋಡಿ. ಇಲ್ಲಿ ನನ್ನ ಕಣ್ಣಿಗೆ ಎಷ್ಟೊಂದು ಕಾಣ್ತಾ ಇದೆ. ದೊಡ್ಡ ದೊಡ್ಡ ಮೀನೇ ಇದೆ. ನನಗೆ ಗೊತ್ತಿರಂಗಲ್ಲಿ ಇಲ್ಲಿಂದ ತುಂಬ ಆಳ ಇದೆ. ನನಗೆ ಸ್ವಿಮ್ಮಿಂಗ್ ಬರಲ್ಲ, ಸೊ ಅದು ಬೇಡ. ಅಲ್ಲಿ ಬಂದು ಉದ್ಭವ ಶಿವಲಿಂಗ ದೇವಸ್ಥಾನ ಇದೆ, ಹಾಗೂ ಸುಭದ್ರಮ್ಮ ದೇವಸ್ಥಾನ. ಅಲ್ಲಿ ಬಂದು ಕಾಲಭೈರವೇಶ್ವರನ ದೇವಸ್ಥಾನ ಇದೆ. ಹುಳುಕುಡಿ ಬೆಟ್ಟದ ಮೇಲೆ ನಾವು ಚೋಳರ ಕಾಲದ ಕೋಟೆಗಳನ್ನ ನೋಡ್ಬೋದು, ಹಾಗೂ ಅದರ ಅವಶೇಷಗಳನ್ನ ಇನ್ನೂ ಸ್ವಲ್ಪ ಉಳಿದಿದೆ, ಅದನ್ನು ಕೂಡ ನಾವು ನೋಡ್ಬೋದು. ನಾನು ದೇವಸ್ಥಾನದ ಸುತ್ತ ಇರೋ ಕೋಟೆಗಳ ಮೇಲೆಲ್ಲ ನಡ್ಕೊಂಡೋಗಿ ತುತ್ತ ತುದಿ ಪೀಕ್ ಹತ್ರನೂ ಕೂಡ ಹೋಗೋಕ್ಕೆ ಪ್ರಯತ್ನ ಪಟ್ಟೆ. ಹುಳುಕುಡಿ ಬೆಟ್ಟದ ಮೇಲೆ ಒನ್ ಆಫ್ ದ ಡಿಫ್ರೆಂಟ್ ಟ್ರಕ್ಕಿಂಗ್ ಅನುಭವ ಕೊಡುವಂಥ ಜಾಗ ಇದು. ಮಿಷಿನ್ಗಳ ಸಹಾಯದಿಂದ ಬಂಡೆಗಳನ್ನ ಕತ್ತರಿಸಿ ಮೆಟ್ಟಿಲುಗಳ ರೂಪದಲ್ಲಿ ಮಾಡಿದ್ದಾರೆ. ತುಂಬ ಈಸಿಯಾಗಿ ಕೂಡ ಹತ್ಬೋದು. ಹಾಗೂ ನನ್ನ ಜೊತೆ ಸುಮಾರು ಚಿಕ್ಕ ಮಕ್ಕಳು ಬಂದಿದ್ದರು, ವಯಸ್ಸಾದವರು ಕೂಡ ಬಂದಿದ್ದರು. ಅದ್ಭುತವಾದ ಜಾಗ. ನನಗೂ ಗೊತ್ತಿರಲಿಲ್ಲ ಬೆಂಗಳೂರು ಸುತ್ತಮುತ್ತ ಇಷ್ಟು ಚೆನ್ನಾಗಿರೋ ಒಂದು ಟ್ರಕ್ಕಿಂಗ್ ಮಾಡುವಂಥ ಜಾಗ ಹಾಗೂ ಒಂದು ವೀರಭದ್ರೇಶ್ವರನ ಕ್ಷೇತ್ರ ಇದೆ ಅಂತ. ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಯಿತು. ಬ್ಯೂಟಿಫುಲ್. ಹುಳುಕುಡಿ ಕ್ಷೇತ್ರ ಇದು ನಾವೆಲ್ಲ ಅಂದ್ಕೊಂಡಾಗೆ ತುಂಬ ಚಿಕ್ಕ ಕ್ಷೇತ್ರ ಅಲ್ಲ. ಯಲಹಂಕ ಯಾವ ರೀತಿ ಒಂದು ದೊಡ್ಡದಾದ ಕ್ಷೇತ್ರ ಆಗಿದೆ, ಅದೇ ರೀತಿಯ ಸುಮಾರು 100 ವರ್ಷಗಳ ಹಿಂದೆ ಹುಳುಕುಡಿಯ ಅಂತ ಒಂದು ಕ್ಷೇತ್ರ ಕೂಡ ಇತ್ತು. ಹುಳುಕುಡಿಯ ಕ್ಷೇತ್ರವನ್ನು ಸುಮಾರು ರಾಜರುಗಳು ಆಳಿದ್ದಾರೆ. ವಿಜಯನಗರದ ರಾಜರು, ನಂತರ ದೊಡ್ಡಬಳ್ಳಾಪುರದ ಪಾಳೆಗಾರರು, ಅನಂತರ ಮೈಸೂರು ಮಹಾರಾಜರು, ನಂತರ ಟಿಪ್ಪು ಸುಲ್ತಾನ್, ನಂತರ ಬ್ರಿಟಿಷರು ಎಲ್ಲರೂ ಸೇರಿ ಈ ಒಂದು ಕ್ಷೇತ್ರನ ಆಳಿದ್ದಾರೆ. ಇವತ್ತು ಕ್ಷೇತ್ರಕ್ಕೆ ಬಂದಮೇಲೆ ಗೊತ್ತಾಗಿದ್ದು, ಸುಮಾರು ಇವತ್ತು ಭಾನುವಾರ ಆಗಿರೋದ್ರಿಂದ ನಮಗೆಲ್ಲ ಗೊತ್ತು ವೀಕ್ ಡೇಸಲ್ಲಿ ಯಾರಿಗೂ ಫ್ರೀ ಸಮಯ ಸಿಗಲ್ಲ ನಮ್ಮ ಮನೆ ದೇವರುಗಳಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದಕ್ಕೆ. ಸೊ ಸುಮಾರು ಒಂದು 100-150 ಜನ ಬಂದಿದ್ದಾರೆ. ತುಂಬ ಖುಷಿ ಆಯಿತು ಒಂದು ದೇವರ ದರ್ಶನ ಪಡೆಯೋಕ್ಕೆ. ಈ ಬೆಟ್ಟದ ಮೇಲೆ ನಾವು ಮಳೆಗಾಲದಲ್ಲಿ ಬರಬೇಕು, ಎಸ್ಪೆಷಲಿ ಮಳೆ ಬರ್ತಾ ಇರುವಾಗ ಬರಬೇಕು.
ಆವಾಗ ಈ ಬೆಟ್ಟದ ಮೆಟ್ಟಲ ಮೇಲೆಲ್ಲ ಬರೀ ನೀರು ಹಾಯ್ದು ಹೋಗ್ತಾ ಇರುತ್ತೆ. ಮಸ್ತ್ ಮಜಾ ಇರುತ್ತೆ, ಒಳ್ಳೆ ಅನುಭವ ಸಿಗುತ್ತೆ ಪ್ರಕೃತಿ ಮಧ್ಯ. ಹಾಗೂ ಈ ಬೆಟ್ಟದ ಸುತ್ತಮುತ್ತ ಎಲ್ಲ ಸೂಪರಾಗಿರೋ ಮರ ಗಿಡಗಳು ಬೆಳೆಸಿದ್ದಾರೆ. ಹುಲ್ಕುಡಿ ಬೆಟ್ಟ ಬಂದು ಸುಮಾರು 8 ಕಿಲೋಮೀಟ್ರಷ್ಟು ಸುತ್ತಳತೆ ಇದೆಯಂತೆ. 8 ಕಿಲೋಮೀಟ್ರಷ್ಟು ಯಾರು ಈ ಒಂದು ಕ್ಷೇತ್ರನ ಪ್ರದಕ್ಷಿಣೆ ಹಾಕಿ ಬರ್ತಾರೆ, ಅವ್ರದ್ದೇನು ಹರಕೆ ಇರುತ್ತೆ ಅದು ಫಲಿಸುತ್ತೆ ಅಂತ ಇಲ್ಲಿನ ಪ್ರತೀತಿ ಇದೆ.